ಮಾಜಿ ಸಚಿವ ಸೊಗಡು ಶಿವಣ್ಣ ನಿವಾಸದಲ್ಲಿ ರಾಯಣ್ಣ ಬ್ರಿಗೇಡ್ ಪರವಿರುವ ಬಿಜೆಪಿ ಮುಖಂಡರ ಸಭೆ ನಡೆಸಲಾಗ್ತಾ ಇದೆ. ಸೊಗಡು ಶಿವಣ್ಣ ನಿವಾಸದಲ್ಲಿ ರಾಯಣ್ಣ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷ ಕೆಎಸ್ ಈಶ್ವರಪ್ಪ ಜೊತೆ 50ಕ್ಕೂ ಹೆಚ್ಚು ನಾಯಕರು ಆಗಮಿಸಿದ್ದು ಎಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ತುಮಕೂರು ಹೊರವಲಯದ ಊರುಕೆರೆಯಲ್ಲಿರುವ ಸೊಗಡು ಶಿವಣ್ಣ ಮನೆಯಲ್ಲಿ ಭಾರತ ಮಾತಾ ಪೂಜಾ ಕಾರ್ಯಕ್ರಮದ ಹೆಸರಲ್ಲಿ ಸಭೆ ನಡೀತಾ ಇದ್ದು ರಾಯಣ್ಣ ಬ್ರಿಗೇಡ್ನ ಮುಂದಿನ ನಡೆ ಬಗ್ಗೆ ಸಮಾಲೋಚನೆ ನಡೆಸಲಾಗ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ರಾಜ್ಯಾಧ್ಯಕ್ಷ ವಿರೂಪಾಕ್ಷಪ್ಪ, ಬಿಬಿಎಂಪಿ ಮಾಜಿ ಮೇಯರ್ ಡಿ ವೆಂಕಟೇಶ್ ಮೂರ್ತಿ ಕೂಡ ಭಾಗಿಯಾಗಿದ್ದಾರೆ. ಬ್ರಿಗೇಡ್ ಕುರಿತಾದ ಮಾತುಗಳು ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವ ಬೆನ್ನಲ್ಲೇ ಇದೀಗ ಸೊಗಡು ಶಿವಣ್ಣ ಅವರ ನಿವಾಸದಲ್ಲಿ ಒಂದು ಸಭೆ ನಡೀತಾ ಇದೆ. ಸಭೆಯಲ್ಲಿ 50ಕ್ಕೂ ಹೆಚ್ಚು ಜನ ಬೆಂಬಲಿಗರು ಪಾಲ್ಗೊಂಡಿದ್ದಾರೆ. ಬಿಜೆಪಿಯ ನಾಯಕರು ಆಗಮಿಸಿದ್ದಾರೆ. ಈಶ್ವರಪ್ಪ ಅವರ ಜೊತೆಯಲ್ಲಿ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರೋದು. ಭಾರತ ಮಾತೆಯ ಪೂಜೆ ಅನ್ನೋ ಹೆಸರಲ್ಲಿ ಸೊಗಡು ಶಿವಣ್ಣ ಅವರ ಮನೆಯಲ್ಲಿ ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ. ಆದರೆ ಅಲ್ಲಿ ರಾಯಣ್ಣ ಬ್ರಿಗೇಡ್ ನ ಮುಂದಿನ ನಡೆ ಕುರಿತಾದ ಚರ್ಚೆ ಕೂಡ ನಡೀತಾ ಇದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಬ್ರಿಗೇಡ್ ಪರವಿರುವ ಬಿಜೆಪಿ ಮುಖಂಡರು, ಅದರಲ್ಲೂ 50ಕ್ಕೂ ಹೆಚ್ಚು ನಾಯಕರು ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಆನಂದ್, ಸೊಗಡು ಶಿವಣ್ಣ ನಿವಾಸದಲ್ಲಿ ರಾಯಣ್ಣ ಬ್ರಿಗೇಡ್ ಕುರಿತಾದ ಚರ್ಚೆ ನಡೀತಿದೆ ಅನ್ನೋದು, ಸೊ ಯಾರೆಲ್ಲ ಪ್ರಮುಖವಾಗಿ ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ ಅಂತ? ಈಗ ತುಮಕೂರಿನ ಮಾಜಿ ಸಚಿವರಾಗಿರುವಂತಹ ಸೊಗಡು ಶಿವಣ್ಣ ಅವರ ನಿವಾಸ ನಡೀತಿರುವಂತಹ ಸಭೆಯಲ್ಲಿ ಈಶ್ವರಪ್ಪ ಸೇರಿದಾಗೆ ಪ್ರಮುಖ ನಾಯಕರು ಭಾಗವಹಿಸಿದ್ದಾರೆ. ಸೊ ಈ ಸಭೆಯ ಬಹಳ ಪ್ರಮುಖವಾಗಿರುವಂತಹ ಅಜೆಂಡಾ ಇರುವಂತದ್ದು, ನಾಳೆ ಯಡಿಯೂರಪ್ಪನವರು ಅತೃಪ್ತ ನಾಯಕರ ಸಭೆ ಕರೆದಿರುವಂತಹ ಹಿನ್ನೆಲೆಯಲ್ಲಿ ಆ ಸಭೆಯಲ್ಲಿ ಯಾವ ರೀತಿ ಸ್ಟ್ರಾಟಜಿಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪೂರ್ವಭಾವಿ ಸಮಾಲೋಚನೆ ನಡೀತಾ ಇದೆ. ಸುಮಾರು 50 ಜನರ ನಾಯಕರು ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ನಾಳೆ ಯಡಿಯೂರಪ್ಪನವರು ಕರೆದಿರುವಂತಹ ಸಭೆಯಲ್ಲಿ ಪ್ರಸ್ತಾಪ ಆಗುವಂತಹ ವಿಚಾರಗಳು ಮತ್ತು ಅದಕ್ಕೆ ನೀಡಬೇಕಾಗಿರ್ತಕ್ಕಂಥ ಉತ್ತರ, ಜೊತೆಗೆ ಈಗಾಗಲೇ 24 ನಾಯಕರು ಬರೆದಿರುವಂತಹ ಪತ್ರದಲ್ಲಿ ಪ್ರಸ್ತಾಪವಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾವ ರೀತಿಯ ಸ್ಟ್ಯಾಂಡ್ ಅನ್ನ ನಾವು ನಾಳೆ ಸಭೆಯಲ್ಲಿ ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಒಂದು ಗಂಭೀರವಾಗಿರುವಂತಹ ಚರ್ಚೆಗಳ ಜೊತೆಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಯಾವುದೇ ಕಾರಣಕ್ಕೂ 24 ಜನ ಬಿಜೆಪಿ ನಾಯಕರು ಬರೆದಿರುವಂತಹ ಪತ್ರದಲ್ಲಿ ಯಾವ್ಯಾವ ಡಿಮಾಂಡ್ಗಳನ್ನು ಮುಂದಿಡಲಾಗಿತ್ತು ಆ ಡಿಮಾಂಡ್ಗಳನ್ನ ಫುಲ್ಫಿಲ್ ಮಾಡಿ ಅಂತ ಹೇಳಿ ಯಡಿಯೂರಪ್ಪ ಮೇಲೆ ಒತ್ತಡ ಹಾಕುವಂತ ನಿರ್ಧಾರಕ್ಕೆ ಸಂಬಂಧಪಟ್ಟಾಗ ಒಂದು ತೀರ್ಮಾನಗಳಾಗತ್ತೆ. ಅಂದ್ರೆ ಅಮಾನತುಗೊಂಡಿರ್ತಕ್ಕಂಥವ್ರನ್ನ ಅವ್ರನ್ನ ವಾಪಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು, ರಾಯಣ್ಣ ಬ್ರಿಗೇಡ್ ಹೆಸರಿನಲ್ಲಿ ಈಶ್ವರಪ್ಪನವ್ರನ್ನ ಅಗೌರವ ನಡೆಸ್ಕೊಳ್ತಾ ಇರ್ತಕ್ಕಂಥ ಕ್ರಮಕ್ಕೆ ಬ್ರೇಕ್ ಹಾಕ್ಬೇಕು ಅಂತಕ್ಕಂಥದ್ದು, ಮತ್ತು ರಾಜ್ಯ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳನ್ನು ಸರಿಪಡಿಸಿ ಎಲ್ಲರಿಗೂ ಕೂಡ ಸೂಕ್ತವಾದ ಸ್ಥಾನಮಾನ ಕೊಡಬೇಕು ಮತ್ತು ನಿಷ್ಠಾವಂತರಿಗೆ ಆದ್ಯತೆಗಳನ್ನು ಕೊಡಬೇಕು ಅನ್ನುವ ಏನ್ ಡಿಮಾಂಡ್ ಇದೆಯೋ ಆ ಡಿಮಾಂಡ್ ಅನ್ನ ಪೂರ್ಣಗೊಳಿಸ್ತಕ್ಕಂಥದ್ದು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕ ತೀರ್ಮಾನಗಳು ನಾಳಿನ ಸಭೆಯಲ್ಲಿ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡ್ಲಿಕ್ಕೋಸ್ಕರ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಮತ್ತೆ ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವಂತ ವಿಚಾರದಲ್ಲಿ ಯಾರದೇ ಹಸ್ತಕ್ಷೇಪ ಇರಬಹುದು, ಎಲ್ಲರೂ ಕೂಡ ಸಂಘಟಿತ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಗಬೇಕಾಗಿರುವಂತಹ ಕ್ರಮಗಳ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ. ಮೊದಲು ಈ ನಾಳೆ ಸಭೆಗೆ ಹೋಗುವ ಮುನ್ನ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಇರೋದ್ರಿಂದ ಹಾಗಾಗಿ ಈಗ ಸೊಗಡು ಶಿವಣ್ಣರ ಮನೆಯಲ್ಲಿ ಎಲ್ಲ ನಾಯಕರು ಸಭೆಯಲ್ಲಿ ಸೇರಿದ್ದಾರೆ. ಸಭೆಯಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಒಟ್ಟಲ್ಲಿ ಯಡಿಯೂರಪ್ಪರ ಮನವೊಲಿಸ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಅಧಿಕಾರ ಬರುವಂತಹ ಪೂರಕವಾದ ವಾತಾವರಣ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ಯಾವ ರೀತಿ ಗೊಂದಲಗಳಾಗಬಾರ್ದು ಅಂತಕ್ಕಂಥದ್ದು ಮತ್ತು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಏನು ಒತ್ತಾಯವನ್ನು ಮಾಡೋಗೋಸ್ಕರ ಇವತ್ತಿನ ಸಭೆಯಲ್ಲಿ ಒಂದು ಅಂತಿಮ ನಿರ್ಧಾರ ತೆಗೆದುಕೋಸ್ಕರ ಈಗ ಸಭೆ ನಡೀತಾ ಇರತಕ್ಕಂಥದ್ದು. ಆನಂದ್, 24 ಮಂದಿ ಪೈಕಿ ಯಾರಾದ್ರೂ ಇದಾರ ಇವತ್ತಿನ ಸೊಗಡು ಶಿವಣ್ಣ ಅವರ ಮನೆಯಲ್ಲಿ ನಡೀತಿರೋ ಸಭೆಯಲ್ಲಿ? ಈಗಾಗಲೇ ಹೇಳಿದಾಗೆ ಸೊಗಡು ಶಿವಣ್ಣ ಸೇರಿದಾಗೆ ಪ್ರಮುಖ ನಾಯಕರು ಕೂಡ ಆಲ್ರೆಡಿ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿ ಇನ್ನೂ ಕೆಲ ನಾಯಕರು ಬರ್ತಾರೆ ಅಂತಕ್ಕಂಥ ಮಾಹಿತಿಗಳು ಗೊತ್ತಾಗಿದೆ. ಆದ್ರೆ ಈ ಸ್ವತಃ ಈಶ್ವರಪ್ಪನವರು, ವೆಂಕಟೇಶ್ ಮೂರ್ತಿ ಅಂತವರು ಕೂಡ ಇವತ್ತಿನ ಸಭೆಯಲ್ಲಿ ಪಾಲ್ಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಸಭೆ ಅತ್ಯಂತ ಗಂಭೀರವಾಗಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಅತೃಪ್ತರು ವ್ಯಕ್ತಪಡಿಸಿರ್ತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಅವರ ಅಹವಾಲುಗಳು ನಾನು ಕೇಳ್ತೇನೆ ಅಂತೇಳಿ ಯಡಿಯೂರಪ್ಪ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅವರ ಅಹವಾಲುಗಳನ್ನು ಕೇಳುವಂತ ಹಿನ್ನೆಲೆಯಲ್ಲಿ ಪಕ್ಷದ ಕಚೇರಿಯಲ್ಲಿ ಸಭೆಯಲ್ಲಿ ಕರೆದಿರ್ತಕ್ಕಂಥ ನಾಳೆ, ಹಾಗಾಗಿ ಆ ಸಭೆಯಲ್ಲಿ ಏನಿರಬೇಕು ಅಂತಕ್ಕಂಥ ವಿಚಾರಗಳು ಯಡಿಯೂರಪ್ಪ ಮುಂದೆ ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು,
ಹಾಗಾಗಿ ಆ ಸಂಬಂಧಪಟ್ಟಾಗಿ ಚರ್ಚೆ ಮಾಡೋಕ್ಕೋಸ್ಕರ ಇವತ್ತಿನ ಸಭೆಯಲ್ಲಿ ಎಲ್ಲಾ ಹಿರಿಯ ನಾಯಕರು ಕೂಡ ಭಾಗವಹಿಸಿದ್ದಾರೆ ಮತ್ತು ಪತ್ರ ಬರೆದಿರ್ತಕ್ಕಂಥ ಬಹುತೇಕ ನಾಯಕರು ಕೂಡ ಇವತ್ತಿನ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಟ್ಟಲ್ಲಿ ಸೊಗಡು ಶಿವಣ್ಣ ಸೇರಿದಂತೆ ಪ್ರಮುಖ ನಾಯಕರು ಇವತ್ತಿನ ಸಭೆ ಆಯೋಜನೆ ಮಾಡಿರೋದ್ರಿಂದ ಮತ್ತು ಇವತ್ತು ಈ ಸಭೆಗೆ ಬಹುತೇಕ ಎಲ್ಲಾ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ನಾಳೆ ಸಭೆಗೆ ಪೂರ್ವಭಾವಿಯಾಗಿ ನಡೀತಿರುವಂತಹ ಸಭೆ ಒಟ್ಟಲ್ಲಿ ಪಕ್ಷದಲ್ಲಿ ಉಂಟಾಗಿರ್ತಕ್ಕಂಥ ಗೊಂದಲಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನ ಕರೆದಿರುವಂತಹ ಸಭೆಯಲ್ಲಿ ಅನುಸರಿಸಬೇಕಾದ ಕಾರ್ಯತಂತ್ರದ ಬಗ್ಗೆ ತೀರ್ಮಾನ ಮಾಡೋಕ್ಕೋಸ್ಕರ ಸಭೆ ನಡೀತಾ ಇನ್ನು ಕೆಲ ನಾಯಕರು ಇನ್ನು ಸಭೆಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ಧನ್ಯವಾದ ಆನಂದ್ ಮಾಹಿತಿಗಾಗಿ.